ಅದು 1.5 ವರ್ಷದ ಸೇಡು. ಮಗಳನ್ನ ಕೊಂದವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ನಿತ್ಯ ಹೊಂಚು ಹಾಕ್ತಿದ್ದ. ಅತ್ತ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಆರೋಪಿ ತಂದೆ ಕೂಡ ಪ್ಲಾನ್ ಮಾಡ್ತಿದ್ದ. ಆದ್ರಿವತ್ತು ಟೀ ಕುಡಿತಾ ಕೂತಿದ್ದವ ಹೆಣವಾಗಿ ಹೋಗಿದ್ದಾನೆ. ಈ ಹೆಣ್ಣುಮಗಳ ಹೆಸರು ದೀಪಿಕಾ ಅಂತ. ಊರಲ್ಲೆಲ್ಲ ಟೀಚರ್ ಅಮ್ಮ ಅಂತಾನೆ ಕರೀತಿದ್ರು. ಮದುವೆಯಾಗಿ ಒಂದು ಮಗು ಕೂಡ ಆಗಿತ್ತು. ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ನಿತೀಶ್ ಅನ್ನೋನು ಎಂಟ್ರಿ ಕೊಟ್ಟಿದ್ದ. ಮದುವೆಯಾದ ಆಂಟಿಗೂ ಪ್ರಾಯದ ಹುಡುಗನಿಗೂ ಪ್ರೇಮಾಂಕುರವಾಗ್ತಿದ್ದಂತೆ ನಡೆಯಬಾರದ್ದೇ ನಡೆದು ಹೋಗಿತ್ತು. 1.5 ವರ್ಷದ ಹಿಂದೆ ಪ್ರೇಯಸಿಯನ್ನೇ ಕೊಂದು ಮಲಗಿಸಿದ್ದ ಪ್ರಿಯಕರ ಜೈಲಿಗೂ ಹೋಗಿ ಬಂದಿದ್ದ. ಆದ್ರೆ ಮಗಳನ್ನ ಕಳ್ಕೊಂಡ ತಂದೆ ನಿತ್ಯವೂ ಕಣ್ಣೀರಲ್ಲಿ ಕೈ ತೊಳಿತಿದ್ದ. ನಮ್ಮ ಮಗಳಿಗೆ ಈ ಸ್ಥಿತಿ ತಂದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದ. ಇದರ ಪರಿಣಾಮವೇ ಈಗ ಮಗಳ ಕೊಂದವನ ಅಪ್ಪನ ಹೆಣ ಬೀಳುವಂತೆ ಮಾಡಿದೆ. ಮಗಳ